ಸಂಡೇ ಸ್ಪೆಷಲ್ ಇವತ್ತು ಮತ್ತೆ ಹೊಳೆ ಮೀನು ತರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸಿಳ್ಗಿರೋರು ಮತ್ತೆ ಬಂದಿದ್ದಾರೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದು ನಾವು. ಆವಾಗ ವೆದರ್ ನೋಡಿ ಹೇಗಿತ್ತು. ನಮ್ಮ ಮನೆಯಿಂದ ಒಂಥರ ಮಿಸ್ಟು ಇರಲಿಲ್ಲ, ಹಂಗಂತ ಇನ್ನೂ ಸನ್ರೈಸ್ ಇನ್ನೂ ಹಾಗೇ ಇರಲಿಲ್ಲ, ಮೋಡ ಮೋಡ ಇತ್ತು. ಭಾಳ ತಣ್ಣಗೆ ಪೀಸ್ಫುಲ್ಲಾಗಿತ್ತು, ಚೆನ್ನಾಗಿತ್ತು. ಮತ್ತು ಇದು ನಾನು ಅವತ್ತು ತೋರಿಸಿದ್ನಲ್ಲ ಗದ್ದೆ ಕೊಯ್ಲು ಇನ್ನೂ ಆಗಿಲ್ಲ ಅಂತ ಹೇಳಿಬಿಟ್ಟು, ಇದು ಎಲ್ಲ ಎಲ್ಲ ಗದ್ದೆನೂ ಕುಯ್ದುಬಿಟ್ಟಿದ್ದಾರೆ. ನಮ್ಮ ಗದ್ದೆ ಅದ್ರ ಪಕ್ಕದ ಗದ್ದೆ ಎಲ್ಲ ಕುಯ್ದುಬಿಟ್ಟು ಫುಲ್ಲು ಕ್ಲಿಯರ್ ಆಗಿಬಿಟ್ಟಿದೆ, ಚೆನ್ನಾಗಿತ್ತು. ಇದು ಅಲ್ಲಿ ನಾವು ಹೋಗ್ತಾ ಇರೋದು ವಸಿಷ್ಠ ತೀರ್ಥ ಅಂತ, ಅಲ್ಲಿ ಬಂದಿದ್ದಾರೆ ಸಿಳಗಿರೋರು. ಆ ಹೊಳೆಗೆ ವಸಿಷ್ಠ ತೀರ್ಥ ಅಂತ ಹೇಳ್ತಾರೆ. ಫುಲ್ ಭದ್ರಾ ನದಿನೇ ಅದು, ಆದರೆ ಒಂದೊಂದು ಹೊಳೆಗೆ ಒಂದೊಂದು ಥರ ಹೆಸರಿಡ್ತಾರಲ್ಲಿ. ಅದರಲ್ಲಿ ವಸಿಷ್ಠ ತೀರ್ಥ ಅಂತ ಹೇಳಲಿ ಹೋಗೋದು. ಆ ಕಾಡು ಇತ್ತಲ್ಲ, ಆ ಕಾಡಲ್ಲಿ ಒಂದು ಟೈಮಲ್ಲಿ ಮಶ್ರೂಮ್ ಆಗುತ್ತೆ, ಚೆನ್ನಾಗಿರುತ್ತೆ. ಅದು ಒಂದು ಸಲ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಇದ್ದೆ, ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ನಂದು ಅದೇ ವಿಡಿಯೋ. ಇದು ಕಾಡು ಮಧ್ಯದಲ್ಲಿ ಹೋಗಬೇಕು. ಕಾಡು ಮಧ್ಯದಲ್ಲಿ ಹೋಗ್ತಾ ಇದ್ದಂಗೆ ಒಂದು ನರ್ಸರಿ ಸಿಗುತ್ತೆ ಮಧ್ಯದಲ್ಲಿ. ಇದು ನರ್ಸರಿ, ಇದು ಫಾರೆಸ್ಟ್ ನರ್ಸರಿ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಇದು ಹ್ಯಾಂಡಲ್ ಮಾಡುತ್ತೆ, ಗೌರ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು. ಇದು ನರ್ಸರಿ ಮಧ್ಯದಲ್ಲಿ ಇದು ಬರುತ್ತೆ. ಅಲ್ಲಿಂದ ದಾಟ್ಕೊಂಡು, ಅಲ್ಲಿ ಗೇಟೆಲ್ಲ ಇದೆ, ಅಲ್ಲಿಂದ ದಾಟ್ಕೊಂಡ್ಬಿಟ್ಟು ಹೋದರೆ ಆಚೆ ಹೊಳೆ ಸಿಗುತ್ತೆ. ಇದು ಫಸ್ಟ್ ಎಂಟ್ರೆನ್ಸ್, ಅದು ಅಲ್ಲಿ ಹೊಳೆಗೆ ಹೋಗೋಕ್ಕೆ. ಇದು ದೊಡ್ಡ ಭದ್ರಾ ನದಿ. ಇದು ಭದ್ರಾ ನದಿಗೆ ಇಷ್ಟು ಪ್ಲೇಸಿಗೆ ವಸಿಷ್ಠ ತೀರ್ಥ ಅಂತ ಹೇಳ್ತಾರೆ. ಇಲ್ಲಿ ಸಿಳ್ಗಿರು ಬಂದಿದ್ದಾರೆ ಬಲೆ ಹಾಕಿ ಹಿಡಿಯೋಕ್ಕೆ. ನಾವು ಹೋಗೋ ಟೈಮಲ್ಲಿ ಒಂದು ಸ್ವಲ್ಪ ಅಲ್ಲೇ ಹತ್ತಿರದಲ್ಲಿ ಹಾಕಿರೋದು ಸಣ್ಣ ಸಣ್ಣ ಮೀನಿಂದು ಬಲೆನ ತೆಗೆದಿದ್ರು ಅಷ್ಟೇ. ಇನ್ನೂ ಅಷ್ಟು ಬೆಳಕಾಗಿರಲಿಲ್ಲ, ಸ್ವಲ್ಪ ಬೆಳಕಾಗ್ತಾಯಿತ್ತು. ನಾವು ಅಲ್ಲಿಗೆ ಹೋಗುವಾಗ ಒಂದು 6:30 ಆಗಿತ್ತು, ಇನ್ನೂ ಮಿಸ್ಟು ಇತ್ತು, ಕವರ್ ಆಗಿತ್ತು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಜನ ಬಂದಿದ್ದರು ಮೀನು ತೊಗೊಳಕ್ಕೆ. ಇದು ಈಚೆ ಸೈಡ್ ಇರೋದು ಇಲ್ಲೇ ಹತ್ತಿರದಲ್ಲಿ ಅವರು ಇದ್ದಾರಲ್ಲ, ಅವ್ರು ಗುಡಿಸ್ಲು ಹಾಕ್ಕೊಂಡಿರ್ತಾರೆ, ಅದ್ರ ಹತ್ರನೇ ಹಾಕಿದ್ರು. ಅಲ್ಲಿ ಸ್ವಲ್ಪ ಸಣ್ಣ ಬಲೆ ಹಾಕಿರ್ತಾರೆ, ಅಲ್ಲಿ ಸಣ್ಣ ಸಣ್ಣ ಮೀನಿಂದು ಬಲೆ ಅದು. ಇವ್ರಿಗೆ ಬಿಚ್ತಾ ಇರೋದು ಸ್ವಲ್ಪ ದೊಡ್ಡ ಮೀನಿಂದು. ಬೇರೆ ಕಡೆ ಸ್ವಲ್ಪ ದೂರದಲ್ಲಿ ರಾತ್ರಿ ಹೋಗಿ ಹಾಕಿ ಬರ್ತಾರಂತೆ. ನೋಡಿ ದೊಡ್ಡ ದೊಡ್ಡ ಮೀನುಗಳು. ವೀಡಿಯೋ ಮಾಡೋಣ ಅಂದ್ರೂ ಅಲ್ಲಿ ಮೀನು ಸಿಗ್ತಾ ಇರಲಿಲ್ಲ, ಅಷ್ಟು ಜನ ಇದ್ರಲ್ಲ. ತೆಗೆದು ಹಾಕ್ತಾ ಇದ್ದಂಗೆ ತಗೊಂಡ್ಬಿಡ್ತಾಯಿದ್ರು, ಆಮೇಲೆ ತೂಕ ಮಾಡಿಸಿ ತೊಗೊಳ್ತಾರೆ. ತುಂಬ ಮೀನಿತ್ತು, ಜನನೂ ಹಾಗೆ ಆಗಿತ್ತು, ಸುಮಾರು ಜನ. ಭಾನುವಾರ ಆಗಿತ್ತಲ್ಲ, ಹಾಗಾಗಿ ಎಲ್ಲ ಬಂದಿದ್ದರು. ತುಂಬ ಚೆನ್ನಾಗಿತ್ತು, ಮೀನೆಲ್ಲ ಫ್ರೆಶ್ ಆಗಿ, ಇನ್ನೂ ಜೀವನೇ ಇತ್ತು ಮೀನೆಲ್ಲ. ಆಮೇಲೆ ಅದು ಅವರು ರಾತ್ರಿ ಹೋಗಿಬಿಟ್ಟು ಹಾಕಿ ಬರ್ತಾರಂತೆ. ಬೆಳಿಗ್ಗೆ 5 ಗಂಟೆಗೆ ಹೋಗಿದ್ದರು. ನಾವು ಹೋದಾಗ ಇನ್ನೂ ಬಂದಿರಲಿಲ್ಲ, ಬರ್ತಾ ಇದ್ರು ಅಷ್ಟೇ. ಇದು ನೋಡಿ ಚೆನ್ನಾಗಿದೆ ಮೀನು. ಅದು ತೆಪ್ಪ ಇರುತ್ತಲ್ಲ, ಅದರಲ್ಲಿ ಹೋಗೋದವರು ದೂರದಲ್ಲಿ ಹಾಕಿರೋದನ್ನ ತಕ್ಕೊಂಡು ಬರ್ತಾರೆ. ಇದು ಸಣ್ಣ ಮೀನು, ಸಣ್ಣ ಬಲೆಯಲ್ಲಿ ಇದ್ದಿದ್ದು. ಚೆನ್ನಾಗಿತ್ತು ಮೀನುಗಳೆಲ್ಲ. ಅಂತ ಹಿಂಗೊಳ್ಳೆ ಮೀನು, ಮತ್ತು ಕೂರ್ಲು ಮೀನು, ಮತ್ತು ಕೆಂಪಿ ಮೀನು, ಎಂತೆಂಥ ತುಂಬ ವೆರೈಟಿ ಮೀನುಗಳೆಲ್ಲ ಇದ್ದವು. ಇದು ನೋಡಿ ಇಷ್ಟು
ಈ ಥರ ಮೀನು ಲೇಡೀಸು ಎಲ್ಲ ಇದ್ದಾರೆ, ಅವರು ಎಲ್ಲ ಮೀನೆಲ್ಲ ಬಿಡ್ಸೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಅಲ್ಲಿ ಬಲೆ ಒಂದೊಂದೇ ತಕ್ಕೊಂಬಂದು ಅದರಲ್ಲಿರೋದನ್ನು ತೆಗಿತಾರೆ. ಫ್ರೆಶ್ ಇರುತ್ತೆ ಮೀನು. ತುಂಬ ಮೀನಿತ್ತು. ಕೆಲವು ಮೀನುಗಳಂತೂ ಫುಲ್ ಜೀವನೇ ಇತ್ತು. ಒಂದು ಮೀನು ಸ್ವಲ್ಪ ದೊಡ್ಡಾಯಿತು, ಇನ್ನೂ ಜೀವನೇ ಇತ್ತು. ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಅದು ನಾವೊಂದು 6 kg ಆಗಷ್ಟು ಮೀನು ತಗೊಂಡಿದ್ವಿ. ಇದೇ ತೆಪ್ಪ ನೋಡಿ, ಅದರಲ್ಲೇ ಅದೆಲ್ಲ ಹೌದು, ಬಲೆ ಎಲ್ಲ ಹೌದು. ಅದರಲ್ಲಿ ಸ್ವಲ್ಪ ಬಲೆ ಬಿಡಿಸ್ಬಿಟ್ಟು ಆಮೇಲೆ ತೆಗ್ದಿಟ್ಕೊಂಡು ಮತ್ತು ಬೇರೆ ಇನ್ನು ಸಪ್ರೇಟಾಗಿ ಬೇರೆ ತೊಗೊಂಬರೋದು. ಆ ಥರ ಅವರು 5 ಗಂಟೆಗೆ ಎದ್ದೋಗಿದ್ರಂತೆ, ಮೀನಿಂದು ಬಲೆ ಬಿಟ್ಟಿರ್ತಾರಲ್ಲ ಅದನ್ನು ತೊಗೊಂಬರೋಕ್ಕೆ ಅಂತ. ಇದೆಲ್ಲ ನೋಡಿ ಫ್ರೆಂಡ್ಸ್, ಹೊಳೆ ಇದು. ಹೊಳೆ ಸೈಡಲ್ಲಿ ಒಂದು ಅಲ್ಲೇ ಎಲ್ಲ ಅಡುಗೆ ಎಲ್ಲ ಗುಡಿಸಲು ಮಾಡ್ಕೊಂಡಿಲ್ಲ ಅವರು, ಬರೀ ಪಾತ್ರೆ ಎಲ್ಲ ಹಾಗೆ ಇಟ್ಕೊಂಡು ಅಲ್ಲೇ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ವಸಿಷ್ಠ ತೀರ್ಥ ಅಂತ ಹೇಳ್ತಾರೆ. ಇಲ್ಲಿ ವರ್ಷಕ್ಕೊಂದ್ಸತಿ ಹರಿಹರ ಉತ್ಸವ ಅಂತ ಆಗುತ್ತೆ ನಮ್ಮ ಕಳಸದಲ್ಲಿ. ಆವಾಗ ಉತ್ಸವ ಮೂರ್ತಿ, ನಮ್ಮದು ಕಳಶೇಶ್ವರ ದೇವ್ರದ್ದು ಉತ್ಸವ ಮೂರ್ತಿ ಈ ಪ್ಲೇಸಲ್ಲಿ ಬಂದುಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ಹರಿಹರ ಉತ್ಸವ ಸ್ಟಾರ್ಟ್ ಮಾಡ್ತಾರೆ ಈ ಪ್ಲೇಸಲ್ಲೇ. ಇದು ನೋಡಿ, ಸ್ವಲ್ಪ ಮೋಡ ಆಗಿತ್ತು, ಹಾಗಾಗಿ ಅಲ್ಲಿ ಗುಡ್ಡಕ್ಕೆ ಮೋಡ ಮುಚ್ಕೊಂಡಿದೆ. ಅದು ದೂರದಲ್ಲಿರೋದು ತೂಗು ಸೇತುವೆ, ಚೆನ್ನಾಗಿದೆ. ಅಲ್ಲಿ ಇನ್ನೊಂದ್ಸತಿ ಹೋಗಿ ವಿಡಿಯೋ ಮಾಡ್ಕೊಳ್ತೀನಿ. ಹೋಗೋಕ್ಕಾಗಲಿಲ್ಲ, ನಮಗೆ ಲೇಟ್ ಆಯಿತು ಅಂತ ಸೀದಾ ಬಂದ್ವಿ. ಚೆನ್ನಾಗಿದೆ ಪ್ಲೇಸ್ ಎಲ್ಲ, ಇಲ್ಲಿ ಭಾಳ ಚೆನ್ನಾಗಿದೆ. ಟೂರಿಸ್ಟ್ ಎಲ್ಲ ಬರ್ತಾ ಇರ್ತಾರೆ. ತುಂಬ ಹೋಮ್ ಸ್ಟೇಗಳೆಲ್ಲ ಇಲ್ಲೇ, ಹೋಮ್ ಸ್ಟೇ ಎಲ್ಲ ಇದೆ. ಸ್ವಲ್ಪ ಆಚೆ ಸೈಡಲ್ಲಿ ಹೋಮ್ ಸ್ಟೇ ಎಲ್ಲ ಇದೆ. ಸ್ವಲ್ಪ ನೀರು ಕಮ್ಮಿ ಇದೆ ಇವಾಗ, ಇನ್ನೂ ಸ್ವಲ್ಪ ಮಳೆಗಾಲ ಟೈಮಲ್ಲಿ ಇನ್ನೂ ತುಂಬ ಮೇಲಿರುತ್ತೆ ನೀರೆಲ್ಲ ಇಲ್ಲಿ ಹೊಳೆಯಲ್ಲಿ. ಇದೆಲ್ಲ ನಾವು ಹಳ್ಳ ಅಂತ ಹೇಳ್ತೀವಿ, ಅಲ್ಲಿಂದ ಬರೋ ನೀರಿದು ಹೊಳೆಗೆ ಬಂದು ಸೇರುತ್ತೆ. ಸಣ್ಣ ಸಣ್ಣ ಹಳ್ಳಗಳದ್ದು ನೀರೆಲ್ಲ ಬಂದು ಭದ್ರಾ ನದಿಗೆ ಸೇರಿಕೊಳ್ಳುತ್ತೆ. ಇದೇ ಮೇಲೆ ಕಾಣ್ತಾ ಇರೋದೇ ತೂಗು ಸೇತುವೆ. ತುಂಬ ಚೆನ್ನಾಗಿದೆ. ಬೆಳಗ್ಗೆ ಮುಂಚೆ ಇನ್ನೂ ತಣ್ಣಗೆ ಚೆನ್ನಾಗಿರುತ್ತೆ. ಇನ್ನೂ ತೊಗೊಂಬರ್ತಾ ಇದ್ದಾರೆ ತೆಪ್ಪದಲ್ಲಿ, ಇನ್ನೂ ಇದೆಲ್ಲ ತೊಗೊಂಬರ್ತಾ ಇದ್ದಾರೆ ಮೀನು. ಇದು ನಾವು ತೊಗೊಂಡಿದ್ದು ಮೀನು, ದೊಡ್ಡ ದೊಡ್ಡ ಮೀನು ಒಂದು ಸ್ವಲ್ಪ, ಸಣ್ಣ ಮೀನು ಒಂದು ಸ್ವಲ್ಪ ತೊಗೊಂಡಿದ್ವಿ. ಕ್ಲೀನ್ ಮಾಡೋದು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಮೀನು ಟೇಸ್ಟ್ ಇರುತ್ತಲ್ಲ ತಿನ್ನೋಕ್ಕೆ, ಅದೆಲ್ಲ ಕಷ್ಟ ಎಲ್ಲ ಗೊತ್ತಾಗಲ್ಲ. ಇದು ಮೀನು ಸಾಂಬಾರಿನ ವೀಡಿಯೋ ಹಾಕಿದ್ನಲ್ಲ, ಹಾಗಾಗಿ ಅದೆಲ್ಲ ಏನು ಹಾಕಲಿಲ್ಲ. ಇದು ಮೀನು ಸಾಂಬಾರಿಗೆ ಖಾರ ಮಾಡಿ, ಇದು ಫಿಶ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಮೀನು ಹಾಗೆ ತೆಗೆದಿಟ್ಟಿದ್ವಿ, ಸ್ವಲ್ಪ ಮೀನು ಸಾಂಬಾರು, ಸ್ವಲ್ಪ ಫ್ರೈ ಎಲ್ಲ ಮಾಡ್ಕೊಂಡಿದ್ವಿ. ಮೀನು ಸಾಂಬಾರು ಆಗಿದೆ, ಕುದೀತಾ ಇದೆ. ಬಿಸಿ ಬಿಸಿ ಮೀನು ಸಾಂಬಾರು. ಸಂಡೇ ಯಾರ್ಯಾರು ಮೀನು ಸಾಂಬಾರು ಮಾಡ್ಕೊಂಡಿದ್ರಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ರೊಟ್ಟಿ ಮಾಡಿದ್ರು ಮೀನು ಸಾಂಬಾರಿಗೆ ಅಮ್ಮ ಬಂದಿದ್ದರು ಮನೆಗೆ. ಮತ್ತು ಕಲ್ಲಂಗಡಿ ಹಣ್ಣು ತಂದಿದ್ರು, ಕಲ್ಲಂಗಡಿ ಹಣ್ಣು ತಿನ್ಕೊಂಡ್ವಿ. ಮೀನು ಫ್ರೈ ಮಾಡಿದ್ದೆ, ಚೆನ್ನಾಗಾಗಿತ್ತು. ಮೀನು ಫ್ರೈನ ಕೊಬ್ಬರಿ ಎಣ್ಣೆಲಿ ಮಾಡಬೇಕು, ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಕೊಬ್ಬರಿ ಎಣ್ಣೆಲಿ ಬೇವಿನ ಸೊಪ್ಪು ಹಾಕಿಬಿಟ್ಟು ಕೊಬ್ಬರಿ ಎಣ್ಣೆಲಿ ಬಿಸಿ ಬಿಸಿ ಅನ್ನಕ್ಕೆ ಮೀನು ಸಾಂಬಾರು ಸಖತ್ತಾಗಿತ್ತು ಫ್ರೆಂಡ್ಸ್. ಇದು ಹೊಳೆ ಮೀನು ತಿಂದೇ ಇರೋರಿಗೆ ಗೊತ್ತಿರಲ್ಲ, ತಿಂದಿರೋರಿಗೆ ಗೊತ್ತಿರುತ್ತೆ, ಭಾಳ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸತಿ ಟ್ರೈ ಮಾಡಿ.
ಹೊಳೆ ಮೀನು. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋನ, ನನ್ನ ಚಾನಲ್ನ ಲೈಕ್ ಮಾಡಿ. ಸ್ವಲ್ಪ ಮುಳ್ಳೆಲ್ಲ ಇರುತ್ತೆ ಫ್ರೆಂಡ್ಸ್, ಜಾಗ್ರತೆಯಲ್ಲಿ ತಿನ್ನಬೇಕು. ಭಾಳ ರುಚಿಯಾಗಿತ್ತು, ಫ್ರೆಶ್ ಇತ್ತಲ್ಲ ಮೀನು, ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.